ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಟೆಕ್ ವಿತ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಇಲ್ಲಿ ನೋಡ್ತಿರುವಂಥದ್ದು, ಸೊ ಯಾವ್ದಾರೋ ಒಂದು ಫೋಟೋನ ಎಡಿಟ್ ಮಾಡಿದರೆ ಸೊ ಅವರ ಲೋಗೋನ ಹಾಕೋತಾರೆ. ಅಂದರೆ ಸೊ ನಾವು ಎಡಿಟ್ ಮಾಡಿಕೊಟ್ಟಿದ್ದೀವಿ ಅಂತ ಅವ್ರದ್ದು ಒಂದು ಸಿಂಬಲ್ ಥರ ಹಾಕಿರ್ತಾರೆ. ಸೊ ಈ ರೀತಿಯಾಗಿ ಸೊ ಒಂದು ಕ್ಯಾಮ್ರಾ ಹಾಕಿ ಫೋಟೋಗ್ರಫಿ ಮತ್ತು ಇನ್ಶಿಲ್ ಹಾಕ್ತಾರೆ. ಕೆಲವೊಬ್ಬರು ನೇಮ್ನ ಟೆಕ್ಸ್ಟ್ ಮಾಡ್ತಾರೆ. ಸೊ ಈ ರೀತಿಯಾಗಿ ಕೆಲವೊಬ್ರು ಯೂಸ್ನ ಮಾಡ್ತಾರೆ. ಸೊ ಅದೇ ರೀತಿ ನೀವು ಕೂಡ ನಿಮ್ಮ ಮೊಬೈಲಲ್ಲಿ ಈಸಿಯಾಗಿ ಮಾಡ್ಬೋದು. ಸೊ ಯಾವ ರೀತಿ ಮಾಡೋದು, ಹೇಗೆ ಈ ಲೋಗೋನೆಲ್ಲ ಡೌನ್ಲೋಡ್ ಮಾಡ್ಕೊಳ್ಳೋದು, ಸೊ ಪ್ರತಿಯೊಂದು ಕೂಡ ಇವತ್ತಿನ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಬೋದು. ಫ್ರೆಂಡ್ಸ್, ಮೊದಲನೇದಾಗಿ ನಾನು ಒಂದು ವೆಬ್ಸೈಟ್ನ ಹೇಳ್ತೀನಿ. ಸೊ ಆ ಒಂದು ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವೊಂದು ಸಿಗ್ನೇಚರ್ ಅನ್ನೋ ಒಂದು ಫಾಂಟ್ನ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಸೊ ಏನಿಲ್ಲ, ಜಸ್ಟ್ ಕ್ರೋಮ್ ಬ್ರೌಸರ್ಗೆ ಹೋಗ್ಬಿಟ್ಟು ಇಲ್ಲಿ ಸರ್ಚ್ ಮಾಡಿ. ಸೊ ಸಿಗ್ನೇಚರ್ ಫಾಂಟ್ ಅಂತ ಟೆಕ್ಸ್ಟ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿಯಾಗಿ ಬರುತ್ತೆ. ಸೊ ಇಲ್ಲಿ ಫಸ್ಟ್ನೇ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ಯಾವ ರೀತಿ ಸಿಗ್ನೇಚರ್ ಬೇಕು ನಿಮಗೆ, ಸೊ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಡೈರೆಕ್ಟಾಗಿ ನಿಮ್ಮ ಪಿಕ್ಸೆಲ್ ಅಪ್ಲಿಕೇಶನಲ್ಲಿ ನೀವು ಇಂಪೋರ್ಟ್ನ ಮಾಡ್ಕೊಬೇಕಾಗುತ್ತೆ. ಸೊ ಇಂಪೋರ್ಟ್ ಮಾಡೋದು ಹೇಗೆ ಅಂತ ನಾನು ಒಂದು ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಆ ಒಂದು ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಆ ಒಂದು ವೀಡಿಯೋ ನೋಡಿಬಿಟ್ಟು ನೀವು ಇಂಪೋರ್ಟ್ ಮಾಡ್ಕೊಬೋದು, ಗೊತ್ತಿಲ್ಲ ಅಂದರೆ. ಸೊ ಫ್ರೆಂಡ್ಸ್, ನೀವೀಗ ಡೈರೆಕ್ಟಾಗಿ ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಬೇಕಾಗುತ್ತೆ. ಸೊ ಪ್ಲೇಸ್ಟೋರಲ್ಲಿ ಇದು ನಿಮಗೆ ಅಪ್ಲಿಕೇಶನ್ ಸಿಗುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಸೊ ಈಗ ನಿಮಗೆ ಇಲ್ಲಿ ಟೆಕ್ಸ್ಟ್ ಆಪ್ಷನ್ ಸಿಗುತ್ತಲ್ಲ, ಸೊ ಟೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ಪೆನ್ಸಿಲ್ ಐಕಾನ್ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಯಾವ ನೇಮ್ ಬೇಕು ಅದನ್ನು ನೀವು ಟೆಕ್ಸ್ಟ್ ಮಾಡ್ಕೊಬೋದು. ಸೊ ನಾನೀಗ ಒಂದು ನೇಮ್ನ ಟೆಕ್ಸ್ಟ್ ಮಾಡ್ತೀನಿ. ಸೊ ನಾನೀಗ ಟೆಕ್ಸ್ಟ್ ಮಾಡಾಯಿತು. ಸೊ ಓಕೆ ಅಂತ ಮೇಲೆ ಕ್ಲಿಕ್ನ ಮಾಡ್ತೀನಿ. ಸೊ ಇಲ್ಲಿ ಎ ಅಂತ ಬರುತ್ತಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಇಲ್ಲಿ ನಿಮಗೆ ಫಾಂಟ್ಸ್ ಅಂತ ಇರುತ್ತೆ, AB ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಇಂಪೋರ್ಟ್ ಮಾಡ್ಕೊಂಡಿರೋ ಫಾಂಟ್ಸ್ನ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಸೊ ನನಗೀಗ ಬೇಕಾದ ಫಾಂಟ್ನ ನಾನೀಗ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ನೋಡ್ಬೋದು ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಸ್ವಲ್ಪ ಡ್ರ್ಯಾಗ್ ಮಾಡ್ಕೊತೀನಿ, ಸ್ವಲ್ಪ ದೊಡ್ಡದು ನನಗೆ. ಸೊ ಈಗ ನಾನು ಡ್ರ್ಯಾಗ್ ಮಾಡಿ ಮಧ್ಯಕ್ಕೆ ಸೆಟ್ನ ಮಾಡ್ಕೋತೀನಿ. ಸೊ ನಾನೀಗ ಒಂದು PNGನ ಕೊಟ್ಟಿರ್ತೀನಿ. ಸೊ ಕ್ಯಾಮ್ರಾದು ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಸೊ ಅದ್ರ ಮುಖಾಂತರ ಬೇಕಾದ್ರೂ ಡೌನ್ಲೋಡ್ ಮಾಡ್ಕೊಬೋದು, ಅಥವಾ ನೀವು ಬ್ರೌಸರಲ್ಲಿ ಡೌನ್ಲೋಡ್ ಮಾಡ್ಕೊಬೋದು. ಸೊ ನಾನೀಗ ಇಂಪೋರ್ಟ್ನ ಮಾಡ್ಕೋತೀನಿ. ಸೊ ಒಂದು ಇಮೇಜ್ನ ಸೊ ಆ ಒಂದು ಇಮೇಜ್ ಈ ಥರ ಇರುತ್ತೆ. ಸೊ ನೋಡ್ಬೋದು ಕಂಪ್ಲೀಟಾಗಿ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರುತ್ತೆ. ಸೊ 2 PNGನೂ ಹಾಕಿರ್ತೀನಿ. ಸೊ ಒಂದು ರೈಟ್ ಸೈಡ್ ಬರುತ್ತೆ, ಒಂದು ಲೆಫ್ಟ್ ಸೈಡ್ ಬರುತ್ತೆ. ಸೊ ಈಗ ಸೆಟ್ನ ಮಾಡ್ಕೋತೀನಿ. ಸೊ ನನಗೆ ಎಲ್ಲಿಗೆ ಬೇಕು ಅಲ್ಲಿಗೆ. ಸೊ ಈಗ ನಾನು ಫೋಟೋಗ್ರಫಿ ಅನ್ನೋದು ಒಂದನ್ನು ಬರಿಬೇಕಾಗುತ್ತೆ. ಈಗ ಟೆಕ್ಸ್ಟ್ ಮಾಡಿ. ಸೊ ಕ್ಯಾಪಿಟಲ್ ಲೆಟರಲ್ಲಿ ಟೆಕ್ಸ್ಟ್ ಮಾಡಬೇಕಾಗುತ್ತೆ. ಸೊ ಇದನ್ನು ನೀವು ಸ್ಟ್ರೈಟ್ ಇರೋ ಫಾಂಟ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಾರ್ಮಲಾಗಿ ಇಲ್ಲೇ ಇರುತ್ತೆ, ನೀವು ನೋಡ್ಕೊಬೋದು. ಸೊ ನೋಡ್ಬೋದು ಈ ಒಂದು ಫಾಂಟ್ನ ಚೂಸ್ ಮಾಡ್ಕೊಳ್ಳಿ ಬೆಸ್ಟು. ಸೊ ಇದನ್ನು ಫುಲ್ಲು ಸಣ್ಣ ಮಾಡ್ಕೊಬೇಕಾಗತ್ತೆ. ಸೊ ಇದನ್ನು ಒಂದು ಸೈಡ್ಗೆ ನೀವು ಸೆಟ್ ಮಾಡ್ಕೊಬೇಕಾಗತ್ತೆ. ಈಗ ಸೊ ಈಗ ನೆಕ್ಸ್ಟ್ ಈ ಕ್ಯಾಮ್ರಾ ಮೇಲೆ ಕ್ಲಿಕ್ನ ಮಾಡಿ ಇದ್ರದ ಕಲರ್ನ ಎನೇಬಲ್ ಮಾಡ್ಕೊಬೇಕಾಗತ್ತೆ, ವೈಟ್ ಕಲರ್ನ. ಸೊ ಇಲ್ಲಿ ನಿಮಗೆ ಕಲರ್ಸಲ್ಲಿ ನೀವು ವೈಟ್ ಕಲರ್ನ ಸೆಲೆಕ್ಟ್ ಮಾಡ್ಕೊಬೋದು. ಸೊ ನೋಡ್ಬೋದು ಈಗ ನಿಮಗೆ ಇದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಮೇಲಕ್ಕೆ. ಸೊ ನೋಡ್ಬೋದು ಸೆಟ್ ಆಗಿದೆ. ಸೊ ನೆಕ್ಸ್ಟ್ ಏನಿಲ್ಲ, ಜಸ್ಟ್ ಇಲ್ಲಿ ಲಾಸ್ಟ್ ಮೇಲೆ ಕ್ಲಿಕ್ ಮಾಡಿ, ಲಾಸ್ಟ್ ಐಕಾನ್ ಮೇಲೆ ಇಲ್ಲಿ ಟ್ರಾನ್ಸ್ಪರೆಂಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಈ ಒಂದು ಆಪ್ಷನ್ ಎನೇಬಲ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಏನಿಲ್ಲ, ಜಸ್ಟ್ ಸೇವ್ನ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಆ್ಯಸ್ PNG ಸೊ ಸೇವ್ ಆಗುತ್ತೆ. ಸೊ ನಾನೀಗ ಇಮೇಜ್ನ ತೆಗೆದು ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಸೊ ಫ್ರೆಂಡ್ಸ್, ನೀವೀಗ ನೋಡ್ತಿರುವಂಥದ್ದು ಸೊ ಈ ಒಂದು ಇಮೇಜ್ ಯಾವ ರೀತಿ ಇದೆ ಅಂತ. ಸೊ ಈ ರೀತಿಯಾಗಿ ಕೂಡ ನೀವು ನಿಮ್ಮ ಮೊಬೈಲಲ್ಲಿ ಈಸಿಯಾಗಿ ಮಾಡ್ಕೊಬೋದು. ಸೊ ಈ ಒಂದು ವಿಡಿಯೋ ನಿಮಗೆ ಖಂಡಿತ ಯೂಸ್ಫುಲ್ಲಾಗಿ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.